ನಿನ್ ತಾಯಿ ನಿನ್ನನ್ನ ಸರಿಯಾಗಿ ಬೆಳೆಸಿದ್ರೆ ನಿನಗೆ ಗೊತ್ತಾಗಿರೋದು. ನೀನ್ ರೌಡಿ ಅಂತ ಏನಾದ್ರು ಹೇಳಿದ್ರೆ ಅವ್ರು ನಿನ್ನನ್ನ ಹೆತ್ತಿದ ತಪ್ಪಿಗೆ ಏನಾದ್ರು ಮಾಡ್ಕೊಂಡಿರ್ತಿದ್ರು, ಇಲ್ಲ ಅಂದ್ರೆ ನಿನ್ನನ್ನ ಬೀದಿಗೆ ಬಿಸಾಕಿರ್ತಿದ್ರು. ಹಲೋ ಬಾಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡು. ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ನೀನು ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡ್ತೀಯ ಅಂತ ಗೊತ್ತಿತ್ತು, ಆದರೆ ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡ್ತೀಯ ಅಂತ ನನ್ನನ್ನು ನಾನು ನೋಡಿದ ಮೇಲೆ ಗೊತ್ತಾಗಿತ್ತು. ಈ ಮನುಷ್ಯ ನ್ಯಾಯಾಂಗದಲ್ಲಿ 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಕಾನೂನು ಮಾಡ್ಕೊಂಡಿದ್ದೀವಿ. ಆದರೆ ನೀನು ಯಾವಾಗ ಬದಲಾದೆ ಇದು ಗೊತ್ತಾಗಿಲ್ಲ ನನಗೆ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿನ ಬಿಟ್ಟು ಹೋದ್ರು. ಅದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು? ಅವ್ರಿಗೇನು ಕಷ್ಟ ಅಂತಾನೂ ಗೊತ್ತಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅಂತಾನೂ ಗೊತ್ತಿಲ್ಲ, ಆದ್ರೂ ಬಿಟ್ಟು ಹೋದ್ರು. ನಾನು ನೋಡಿ ಹೇಗಾಗಿದ್ದೀನಿ ಅಂತ. ನನ್ನ ರೌಡಿನೇ, ಪರೌಡಿನೇ. ಆದರೆ ನನಗೂ ಮನಸ್ಸಿದೆ, ಹೃದಯ ಇದೆ, ಹೃದಯವಂತಿಕೆ ಇದೆ. ಈ ಮನಸ್ಸಿಗೆ ನೋವಾಗುತ್ತೆ. ನಾನು ನೋವಲ್ಲಿರ್ಬೇಕಾದ್ರೆ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದು ವೇದ. ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನನ್ನ ಮನಸ್ಸಿಗೆ ಹಿತ ಅನಿಸಿದ್ದು, ನಾನು ಬದಲಾಗಕ್ಕೆ ಶುರುವಾಗಿದ್ದು. ನಮ್ಮ ತಾಯಿ ಏನಾದ್ರು ಜೊತೆ ಇದ್ದಿದ್ದೀರ ಇಷ್ಟೊತ್ತಿಗೆ ನಾನು ಚೆನ್ನಾಗಿ ಓದಿ IAS ಗೌರ್ಮೆಂಟ್ ಆಫೀಸರ್ ಆಗ್ತಿದ್ದೆ. ನನ್ನ ಗಾಡಿಲಿ ಓಡಾಡ್ತಿರ್ಬೇಕಾದ್ರೆ ಎಲ್ರು ಸೆಲ್ಯೂಟ್ ಹೊಡಿತಿದ್ರು, ಇವಾಗಲೂ ಹೊಡಿತಾರೆ. ಯಾಕೆ ಹೇಳು? ನಾನೊಬ್ಬ ರೌಡಿ ಅಂತ ಹೆದರ್ಕೊಂಡು ಸೆಲ್ಯೂಟ್ ಹೊಡಿತಾರೆ, ಆದ್ರೆ ಹಿಂದ್ಗಡೆಯಿಂದ ಇವನು ಒಂದು ಜನ್ಮ ಅಂತ ಬೈತಾರೆ. ಗೊತ್ತಾ, ನನಗೆ ಬುದ್ಧಿ ಬಂದಾಗಿಂದ ಹಾಯ್ ಸೆಂಟಿಮೆಂಟ್ ಇರೋ ಮೂವಿನ ನೋಡಕ್ ಸ್ಟಾಪ್ ಮಾಡಿದೆ ನಾನು. ಯಾಕೆ ಹೇಳು? ಕಣ್ಣೀರು ಒರ್ಸೋಕೆ ಕೈ ಇಲ್ಲ. ಮಲ್ಗಣ ಅಂದ್ರೆ ತಾಯಿ ಮಡಿಲೇ ಇಲ್ಲ. ಹೀಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾನೆ ಹೇಳು? ನನ್ನ ಥರ ಆಗ್ತಾನೆ. ಲೋ, ಇವಾಗಲೂ ಅದು ಸ್ವಲ್ಪ ಕನಿಕಾರ ತೋರ್ಸೋ. ನನ್ನ ತಾಯಿನ ನನಗೆ ಸಿಗೋ ಥರ ಮಾಡು. ನೀನು ಮಾಡಲ್ಲ ಬಿಡು. ಆಗ ಮಾಡೋದಾಗಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ತಾಯಿ ನನ್ನ ಪಕ್ಕ ಇಲ್ಲೇ ನಿಲ್ತಾ ಇದ್ಲು. ನೀನು ಮಾಡಲ್ಲ, ಗೊತ್ತಾಯ್ತು ಬಿಡು. ಮಾ, ಎಲ್ಲಿದ್ಯಮ್ಮ? ಬೇಗ ಬಾ ಅಮ್ಮ, ಬೇಗ ಬಂದ್ಬಿಡಮ್ಮ. ಮಾ, ಹುಷಾರಾಗಿ ಹೋಗುತ್ತಾನೆ. ಯಾರು ಹುಡುಕ್ತಿದ್ಯಾ? ಯಾರು? ನನ್ನ ಅಮ್ಮ ಅಂತ ಕೂಗ್ದಾಗಾಯ್ತು ವೈಶು. ನನಗೆ ಇಲ್ಲಿ ಗೊತ್ತಿರೋರು ಯಾರೂ ಇಲ್ಲ. ಇಲ್ಲ ವೈಶು, ನನ್ನ ಅಮ್ಮ ಅಂತ ಕೂಗಿದ್ರು. ಮಾ, ಎಲ್ಲ ನಿನ್ ಭ್ರಮೆ. ಬಾ ಮಾ, ಹೋಗೋಣ ಬಾ.